ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿತು ಚಲಿಸ್ತಾ ಇದ್ದಂತಹ ಕಾರು ಶಿವಮೊಗ್ಗ ನಗರದ ಲಯನ್ ಸಫಾರಿ ಬಳಿ ನಡೆದಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ ಆಗಿ ಹೊತ್ತಿ ಉರಿತು ಚಲಿಸ್ತಾ ಇದ್ದಂಥ ಕಾರೇ ಶಿವಮೊಗ್ಗ ನಗರದ ಲಯನ್ ಸಫಾರಿ ಬಳಿ ನಡೆದಿರುವಂತಹ ಘಟನೆ. ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವಂತಹ ಲಯನ್ ಸಫಾರಿ. ಒಂದು ಕಡೆ ಮಳೆ ಹಿನ್ನೆಲೆ ಓವರ್ ಎಸಿ ಹಾಕೊಂಡು ಚಾಲಕ ಹೋಗ್ತಾ ಇದ್ದ. ಓವರ್ ಎಸಿ. ಈ ಸಂದರ್ಭದಲ್ಲಿ ಎಸಿ ಹೀಟ್ ಆಗಿದ್ರಿಂದ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರ್ ಚಾಲಕ ಪಾರಾಗಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪಶ್ಚಿಮ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನೋಡಿ. ಶಾರ್ಟ್ ಸರ್ಕ್ಯೂಟ್ನಿಂದ ಎಷ್ಟೆಲ್ಲ ಅನಾಹುತ ಆಗ್ತಾ ಇರ್ತದೆ ಅಂದರೆ, ಬರೀ ಕಟ್ಟಡಗಳಿಗೆ ಮಾತ್ರ ಬೆಂಕಿ ಹೊತ್ಕೊಳ್ಳಲ್ಲ, ಅಥವಾ ಫ್ಯಾಕ್ಟ್ರಿಗಳಿಗೆ, ಇನ್ಯಾವುದೋ ಪ್ಲಾಸ್ಟಿಕ್ ಅಂಗಡಿಗಳಿಗೆ ಮಾತ್ರ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಳ್ಳಲ್ಲ, ಕಾರಲ್ಲೂ ಕೂಡ ಬೆಂಕಿ ಹೊತ್ಕೊಳ್ಳುತ್ತೆ. ಈ ಹಿಂದೆ ಅನೇಕ ಓಲ್ವೋ ಬಸ್ಗಳು ಎಲ್ಲವೂ ಕೂಡ ಬೆಂಕಿ ಹೊತ್ಕೊಂಡು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗೆ ಆಹುತಿಯಾಗಿದ್ದಂತಹ ಉದಾಹರಣೆ ಗಮನಿಸಿದರೆ ನೀವು. ಈಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಓವರ್ ಹೀಟ್ ಆಯಿತು, ತಾಂತ್ರಿಕ ದೋಷ ಇತ್ತು ಇಂಜಿನಲ್ಲಿ ಅಂತ ಕಾಣಿಸುತ್ತೆ. ಅದ್ರ ಜೊತೆಗೆ ಓವರ್ ಹೀಟ್ ಆಗಿದೆ ಎ ಸಿ ಆನ್ ಮಾಡಿಕೊಂಡು ನೋಡಿ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಮತ್ತು ಸಹಜವಾಗಿ ಈ ಮಲೆನಾಡು ಭಾಗದಲ್ಲೆಲ್ಲ ಈಗ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಎ ಸಿ ಏನು ಬೇಕಾಗಿಲ್ಲ, ಯೂನಿವರ್ಸಲ್ ಎ ಸಿ ಇದೆ, ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಈ ಸಿಚುವೇಶನಲ್ಲಿ ಎ ಸಿ ಆನ್ ಮಾಡೋದು. ಆದರೂ ಕೂಡ ಇಲ್ಲಿ ಎ ಸಿ ಓವರ್ ಹೀಟ್ ಆಗಿ ಅದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಈಗ ಒಂದು ಕಡೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಶಿವಮೊಗ್ಗ ನಗರದ ಲಯನ್ ಸಫಾರಿ ಅಲ್ಲಿ ಆಗಿರುವಂತಹ ಘಟನೆ. ಇದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸುತ್ತಮುತ್ತ ಇರುವಂತಹ ಅನೇಕ ಬೇರೆ ಬೇರೆ ವಾಹನ ಚಾಲಕರಿಗೂ ಒಂಥರ ಗಾಬರಿ. ಇದು ಏನಪ್ಪ ಇದು, ಇದಕ್ಕಿದ್ದಂಗೆ ಬೆಂಕಿ ಹೊತ್ಕೊಂಡಿದೆಯಲ್ಲ ನೋಡಿ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಕಾರ್ ಸುಟ್ಟು ಭಸ್ಮಾಗಿ ಹೋಗಿದೆ. ಏನೋ ದೇವ್ರ ದಯೆ ಅನ್ಸುತ್ತೆ, ಕಾರ್ ಚಾಲಕ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಕಾರು ಚಲಿಸ್ತಾ ಇದ್ದಾಗಲೇ ಆಗಿರುವಂಥದ್ದು ಇದು. ಟೈರ್ ಗಿರ್ ಬಸ್ ಆಗ್ಬಿಡೋದು.